ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರವನ್ನ ಏಕೆ ಪಠಿಸಬೇಕು? ಸೂರ್ಯಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಣಾಮವು ಹೆಚ್ಚಾಗಿರುತ್ತದೆ ಎಂದು ನಂಬಲಾಗಿದೆ. ಮಂತ್ರವನ್ನ ಪಠಿಸೋದ್ರಿಂದ ಈ ನಕಾರಾತ್ಮಕ ಶಕ್ತಿಯ ಪರಿಣಾಮ ಕಡಿಮೆಯಾಗುತ್ತದೆ, ಧನಾತ್ಮಕ ಶಕ್ತಿ ರವಾನೆಯಾಗುತ್ತದೆ. ಮಂತ್ರಗಳನ್ನ ಪಠಿಸುವ ಮೂಲಕ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಿಕೊಳ್ಳಲು ಮತ್ತು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಗಳನ್ನ ಮಾಡಲಾಗುವುದು. ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನ ಪಠಿಸಬೇಕು? ಓಂ ನಮಃ ಶಿವಾಯ. ಇದು ಅತ್ಯಂತ ಸರಳ, ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ. ಎಲ್ಲ ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಮನಸ್ಸಿನಲ್ಲೇ ಈ ಮಂತ್ರವನ್ನ ಪಠಿಸಬೇಕು. ಓಂ ಚಂದ್ರಾಯ ನಮಃ. ಈ ಮಂತ್ರವು ಚಂದ್ರನ ಗುಣಗಳು ಮತ್ತು ಶಕ್ತಿಯನ್ನ ಸ್ವೀಕರಿಸಿ ಅದರ ಶಾಂತಿಯನ್ನ ಪಡೆಯುವುದು. ಓಂ ಶ್ರೀ ಸೋಮೇ ನಮಃ. ಈ ಮಂತ್ರವನ್ನ ವಿಶೇಷವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗ್ರಹಣದ ಪರಿಣಾಮಗಳನ್ನ ಕಡಿಮೆ ಮಾಡಲು ಬಳಸಲಾಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಓಂ ಸ್ವಾಹ. ಈ ಮಂತ್ರವನ್ನ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಸಂಪತ್ತನ್ನ ಪಡೆಯಲು ಈ ಮಂತ್ರವನ್ನ ಪಠಿಸಲಾಗುತ್ತೆ. ಓಂ ಶೀತಾಂಶು ವಿಭಾಂಶು ಅಮೃತಾಂಶು ನಮಃ. ಈ ಮಂತ್ರವನ್ನ ಚಂದ್ರ ದೇವರಿಗೆ ಸಮರ್ಪಿಸಲಾಗಿದೆ. ಮನಸ್ಸಿನ ಶಾಂತಿಗಾಗಿ ಇದನ್ನ ಪಠಿಸಲಾಗುತ್ತೆ. ಓಂ ನಮಃ ಭಗವತೆ ಚಂದ್ರಾಯ. ಈ ಮಂತ್ರವನ್ನ ಚಂದ್ರ ದೇವರಿಗೆ ಗೌರವ ಸಲ್ಲಿಸಲು ಮತ್ತು ಆಶೀರ್ವಾದವನ್ನ ಪಡೆಯಲು ಉಪಯುಕ್ತವೆಂದು ಪರಿಗಣಿಸಲಾಗಿದೆ. 2024ರಲ್ಲಿ ವರ್ಷದ 2ನೇ ಸೂರ್ಯಗ್ರಹಣ ಯಾವಾಗ ಸಂಭವಿಸಿದೆ? ಈ ವರ್ಷದ ಸೂರ್ಯಗ್ರಹಣವು 2024ರ ಅಕ್ಟೋಬರ್ 2ರಂದು ಸಂಭವಿಸಲಿದೆ. ಇಂದು ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯೆ ತಿಥಿ ಗ್ರಹಣವು